ಇಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಆದರಣೀಯ ಜ್ಯೇಷ್ಠರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಹೃದಯ ಬಂಧುಗಳೇ, ಜಗತ್ತಿಗೆ ಭಾರತ ಕೊಟ್ಟ ಕೊಡುಗೆಗಳಲ್ಲಿ ಅನೇಕ ಕೊಡುಗೆಗಳಿವೆ. ಅದರಲ್ಲಿ ಮೂಲಭೂತವಾದಂತಹ ಕೊಡುಗೆ ಅಂದರೆ ನಮ್ಮ ಭಾರತೀಯ ಕೌಟುಂಬಿಕ ಪದ್ಧತಿ. ಒಂದು ಕುಟುಂಬ ಅಂತ ಆಗಬೇಕಾದ್ರೆ ಮನೆಯಲ್ಲಿ ಎಷ್ಟು ಪೀಳಿಗೆ ಇರಬೇಕು ಅಂತ ಈಗ ಪ್ರಶ್ನೆಗಳು ಧೈರ್ಯ ಇಲ್ಲ. ಒಂದು ಕಾಲ ಅಂದ್ರೆ ನಾವೆಲ್ಲ ಚಿಕ್ಕವರಿರುವಾಗ ಸುಮಾರು ಒಂದು 70 ವರ್ಷ ಹಿಂದಿನ ಕಥೆ ಹೇಳ್ತಾ ಇದ್ದೀನಿ. ಆಗ ಒಂದು ಕುಟುಂಬ ಅಂದ್ರೆ ಕನಿಷ್ಠ 3 ಪೀಳಿಗೆ ಇರತಕ್ಕದ್ದು, ಪ್ರಶ್ನೆ ಇಲ್ಲ. 4ನೇ ಪೀಳಿಗೆ ಇರುವ ಮನೆಗಳು ಸಾಕಷ್ಟು ಇತ್ತು, ಆ ಸ್ಥಿತಿ ಇತ್ತು. ಪರಿಸ್ಥಿತಿ ಬದಲಾಗಿದೆ, ಬದಲಾದ ಪರಿಸ್ಥಿತಿ ತಕ್ಕೊಂಡು ಹೇಳ್ತಾ ಇಲ್ಲ. ಆದರೂ ಈ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ಕೌಟುಂಬಿಕ ಜೀವನ ಮೌಲ್ಯಗಳು ಉಳಿಬೇಕಲ್ಲ. ಕೌಟುಂಬಿಕ ಜೀವನ ಮೌಲ್ಯಗಳು ಉಳಿಬೇಕು ಅಂತಿದ್ರೆ ನಮ್ಮಲ್ಲಿ ಇದೇ ಕುಟುಂಬ ಎಂಬ ಶಬ್ದಕ್ಕೆ ಅನೇಕ ಸಂದರ್ಭಗಳಲ್ಲಿ ಉಪಯೋಗಿಸ್ತೇವೆ ನಾವು. ಪತಿ ಪತ್ನಿಯರು ಒಟ್ಟಿಗೆ ಹೋದರೆ ದಾರಿಯಲ್ಲಿ ಯಾರಾದರೂ ಸಿಕ್ಕಿದೆ, ಇವರು ನಮ್ಮ ಕುಟುಂಬದವರು ಅಂತ. ಕುಟುಂಬ ಅಂದ್ರೆ ಪತ್ನಿ ಅಂತ ಅರ್ಥ. ಹಾಗಾಗಿ ಕುಟುಂಬ ಆಗಬೇಕು ಅಂತಿದ್ರೆ ಪತಿ ಪತ್ನಿ ಎರಡು ಇರಬೇಕು. ನಮ್ಮ ಸಂಸ್ಕೃತಿಯ ಒಂದು ಪದ್ಧತಿ ಇದೆ. ನಮಗೆಲ್ಲ ಆಧಾರ ಯಾವುದು ಅಂತ ಕೇಳಿದರೆ ಸಂಸ್ಕೃತ ಭಾಷೆ. ಆ ಸಂಸ್ಕೃತ ಭಾಷೆಯ ಗ್ರಂಥಗಳು, ಆ ಗ್ರಂಥಗಳು ಏನು ಹೇಳ್ತದೆ? ಕಾಳಿದಾಸರು ಇಕ್ಷ್ವಾಕು ವಂಶದ ಬಗ್ಗೆ ಬರೀಬೇಕಾದ್ರೆ ಬಹಳ ಸುಂದರವಾಗಿ ನಮ್ಮ ಆಶ್ರಮ ವ್ಯವಸ್ಥೆಯನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ 4 ಆಶ್ರಮಗಳು ಹೇಗೆ ಉಂಟು ಮತ್ತೆ ಜವಾಬ್ದಾರಿ ಅಂತ ಸಣ್ಣ ಸಣ್ಣ ಶಬ್ದಗಳ ರೂಪದಲ್ಲಿ ವಿಸ್ತಾರವಾದ ಅರ್ಥವನ್ನು ಕೊಟ್ಟಿದ್ದಾರೆ. ಮೊದಲನೇದು ಶೈಶವೇ ಅಭ್ಯಸ್ತ ವಿದ್ಯಾನ. ಆ ಘಟ್ಟ ಯಾವುದು ಅಂತ ಕೇಳಿದ್ರೆ ಇವತ್ತು ನಾವು ಅದನ್ನು ಬ್ರಹ್ಮಚರ್ಯ ಎಂಬ ಶಬ್ದ ಉಪಯೋಗಿಸ್ತೇವೆ. ಬ್ರಹ್ಮಚರ್ಯ ಶಬ್ದವು ಹಾಳಾಗಿ ಹೋಗಿದೆ ಬಿಡಿ. ಆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅದು ಎಷ್ಟು ವರ್ಷ, ಅದನ್ನು 2 ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ನಮ್ಮ ಜ್ಯೋತಿಷಿಗಳಲ್ಲಿ ಹೋದರೆ ಒಬ್ಬ ಮನುಷ್ಯನ ಆಯುಷ್ಯ ಎಷ್ಟು ಅಂತ ಕೇಳಿದರೆ ಎಲ್ಲ ದೆಸೆಗಳನ್ನು ಅನುಭವಿಸಬೇಕಾದ್ರೆ 120 ವರ್ಷ ಆಗ್ತದೆ. ಆದರೆ 120 ವರ್ಷ ಬದುಕುವುದು ಕಷ್ಟ ಅಂತ ಎಲ್ರಿಗೂ ಗೊತ್ತಿತ್ತು ಅಂತ ಕಾರಣವೇ ನಮ್ಮ ಮಂತ್ರಗಳಲ್ಲಿ ಅಲ್ಲಿವರೆಗೆ ಹೇಳಿಲ್ಲ. ನಾವು ಆಶೀರ್ವಾದ ಮಾಡಬೇಕಾದ್ರೆ ಧಾನ್ಯಂ ಧನಂ ಪಶು ಬಹುಪುತ್ರ ಲಾಭಂ ಶತ ಸಂವತ್ಸರಂ ಅಂತ ಹೇಳಿದರು. 100 ಕಾಲ ಬಾಳಬೇಕು ಅಂತ. ಆ 100 ಕಾಲವನ್ನು 4 ಭಾಗ ಮಾಡಿದರೆ ಸುಮಾರು 25 ವರ್ಷ ಅಧ್ಯಯನ ಕೊನೆಯ ತನಕ ನಡೆಯತಕ್ಕದ್ದು. ಇಲ್ಲಿ ಅಧ್ಯಯನ ಮಾತ್ರ ಅಷ್ಟೇ ವ್ಯತ್ಯಾಸ. ಪ್ರಾರಂಭದ 25 ವರ್ಷಗಳಲ್ಲಿ ಒಂದೇ ಕೆಲಸ, ಅಧ್ಯಯನ ಮಾತ್ರ. ಅದಾದ ಮೇಲೆ ಉಳಿದ ಕೆಲಸಗಳ ಜೊತೆಗೆ ಅಧ್ಯಯನ ಮುಂದುವರಿಯುತ್ತದೆ. 2ನೇ ಆಶ್ರಮ ಯೌವನೆ ವಿಷಯೈಷಿಣ. ಸ್ಪಷ್ಟದಲ್ಲಿ ಅರ್ಥ ಆಗಬೇಕು. 26ನೇ ವರ್ಷಕ್ಕೆ ಕಾಲಿಟ್ಟರೆ ಆಗ ಅದು ಮದುವೆಯ ವಯಸ್ಸು. 1-2 ಹಿಂದೆ ಮುಂದೆ ಮಾಡೋದು ತಪ್ಪಲ್ಲ. ಆದರೆ ಇವತ್ತು ನಮ್ಮ ಸ್ಥಿತಿಯಲ್ಲಿ ಮುಟ್ಟಿದೆ ಅಂದರೆ ಈ ಆಶ್ರಮ ವ್ಯವಸ್ಥೆಯ ಜೊತೆಗೆ ನಮ್ಮ ಪುರುಷಾರ್ಥಗಳು ಸೇರಿಕೊಂಡು ಆ ಪುರುಷಾರ್ಥಗಳಲ್ಲಿ ನಮ್ಮ ದೃಷ್ಟಿ ವ್ಯತ್ಯಾಸ ಆಗಿ ಇವತ್ತಿನ ಗೊಂದಲ ಸೃಷ್ಟಿಯಾಗಿದೆ. ಪುರುಷಾರ್ಥಗಳು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಧರ್ಮಾರ್ಥ ಕಾಮ ಮೋಕ್ಷಗಳಿಗೂ ಅದರದ್ದೇ ಒಂದು ಲಕ್ಷ್ಯ ಉಂಟು, ಸ್ಪಷ್ಟ ಇದೆ. ಆ 4 ಪುರುಷಾರ್ಥಗಳು ಅಂದರೆ ಆ ಪುರುಷಾರ್ಥಗಳಲ್ಲಿ ಮನುಷ್ಯ ಜೀವನಕ್ಕೊಂದು ಲಕ್ಷ್ಯ ಬೇಕು. ಆ ಲಕ್ಷ್ಯ ಯಾವುದು? ಅದನ್ನು ಸ್ಪಷ್ಟ ಶಬ್ದದಲ್ಲಿ ಹೇಳಿದ್ದಾರೆ. ಭಗವಂತನೇ ಆಗುವುದು. ದೇಹಾಂತೆ ತವ ಸಾನ್ನಿಧ್ಯಂ ನಾವು ನಿತ್ಯ ಪ್ರಾರ್ಥನೆ ಮಾಡಬೇಕಾದ್ರೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯಂ
ದೇಹಿಮೇ ಪರಮೇಶ್ವರ, ಇದು ನಮ್ಮ ಕೇಳಿಕೆ. ಹಾಗಾಗಿ ಆಗಬೇಕಾದ್ದು ಏನು ಅಂತ ಸ್ಪಷ್ಟ ಇದೆ. ಹೇಗೆ ಜೀವನ ಎಂಬ ಶಬ್ದಕ್ಕೆ ನದಿ ಅಂತೂ ಅರ್ಥ ಉಂಟು. ಆ ನದಿಗೆ ಅದಕ್ಕೊಂದು ಲಕ್ಷ್ಯ ಇದೆ. ಮನುಷ್ಯನ ಜೀವನಕ್ಕೆ ಹೇಗೆ ಭಗವಂತನೇ ಆಗುವುದು ಲಕ್ಷ್ಯವೋ ಹಾಗೆ ನದಿಗೂ ಒಂದು ಲಕ್ಷ್ಯ ಇದೆ. ಅದು ಸಮುದ್ರ ಸೇರಿದರೆ ಮಾತ್ರ ಅದು ನದಿಯಾಗಿ ಉಳಿಯುವುದು. ಆ ಸಮುದ್ರಕ್ಕೆ ಸೇರಬೇಕಾದರೆ ಪ್ರವಾಹ ನಿರಂತರ ನಡೀತಾ ಇರಬೇಕು. ಆ ಪ್ರವಾಹವನ್ನು ನಮ್ಮ ದೇಶದಲ್ಲಿ ಅರ್ಥಕಾಮಗಳಿಗೆ ಹೋಲಿಸಿದ್ದಾರೆ. ಅರ್ಥಕಾಮಗಳಿಲ್ಲದ ಲಕ್ಷ್ಯಕ್ಕೆ ಮುಟ್ಲಿಕ್ಕಾಗುವುದಿಲ್ಲ. ಆದರೆ ಆ ಅರ್ಥಕಾಮಗಳ ಮಧ್ಯದಲ್ಲಿ ಇನ್ನೊಂದು ಅಂಶವನ್ನು ಹೇಳಿದ್ದಾರೆ. ಈ ಅರ್ಥಕಾಮ ಎಂಬ ಪ್ರವಾಹ ಹೋಗಬೇಕು ಅಂತಿದ್ರೆ ಭಗವಂತನನ್ನೇ ಕಾಣುವಷ್ಟು ಮುಂದೆ ಹೋಗಬೇಕಾದ್ರೆ ಅದನ್ನು ನಿಯಂತ್ರಿಸಲಿಕ್ಕೆ ಎರಡು ದಡಗಳು ಬೇಕು. ದಡ ಇಲ್ಲದೆ ಇದ್ರೆ ಪ್ರವಾಹ ಅರ್ಧದಲ್ಲೇ ಹಂಗಾಗಿ ಸಮುದ್ರಕ್ಕೆ ಹೋಗುದು ಬಿದ್ದು ಹೋಗ್ತದೆ. ಆ ಎರಡು ದಡಗಳು ಯಾವುದು ಅಂತ ಕೇಳಿದ್ರೆ ಧರ್ಮ ಅಂತ ಹೇಳಿದ್ವಿ. ಇವತ್ತು ನಾವು ಧರ್ಮ ಮತ್ತು ಮೋಕ್ಷ ಬಿಟ್ಟಿದ್ದೇವೆ. ಆ ಧರ್ಮ ಮೋಕ್ಷ ಬಿಟ್ಟು ಅದರೊಂದು ಸಾರ ಸರ್ವಸ್ವವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಭಗವದ್ಗೀತೆ ಪ್ರಾರಂಭ ಆಗುವುದು ಧರ್ಮ ಕ್ಷೇತ್ರ ಶಬ್ದದಿಂದ. ಭಗವದ್ಗೀತೆ ಅಂತ್ಯ ಆಗುವುದು ಎಲ್ಲಿಂದ ಅಂತ ಕೇಳಿದ್ರೆ ಧ್ರುವ ನೀತಿರ್ ಮತಿರ್ ಮಮ. ಧರ್ಮಕ್ಷೇತ್ರ ನೀತಿ. ಹಾಗೆ ನಮ್ಮ ಜೀವನದಲ್ಲಿ ಈ ಎರಡನೇ ಆಶ್ರಮದಲ್ಲಿ ಹಣ ಸಂಪಾದನೆಯೂ ಆಗಬೇಕು, ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡಬೇಕು. ಹಣ ಸಂಪಾದನೆ ಮಾಡುವಾಗ ಆಧಾರ ಧರ್ಮ ಅಂತ ಹೇಳಿದ್ದಾರೆ. ವಿದ್ಯೆ ಮತ್ತು ಹಣಕ್ಕೆ ಎರಡೂ ಕೈಗಳಿಂದ ಬಾಚಿ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಅಜರ ಅಮರವತ್ ಪ್ರಾಜ್ಞಾ ವಿದ್ಯಾಂ ಅರ್ಥಂಚ ಸಾಧಯೇ. ನನಗೆ ಮರಣ ಇಲ್ಲ ಅಂತ ತಿಳ್ಕೊಂಡು ಹಣ ಸಂಪಾದನೆಯೂ ಮಾಡಬೇಕು. ಅದು 6 ಡಿಜಿಟ್ 7 ಡಿಜಿಟ್ ಏನು ತಪ್ಪಲ್ಲ, ಮಾಡಬೇಕು. ಹಾಗೆಯೇ ವಿದ್ಯೆ ಸಹ ಕೊನೆಯ ದಿವಸದವರೆಗೆ ಅರ್ಜನೆ ಮಾಡ್ತಾ ಇರಬೇಕು. ಮುಪ್ಪು ಮರಣ ಇಲ್ಲ ಹೀಗೆ ತಿಳ್ಕೊಂಡು. ಆದರೆ ಮುಂದಿನ ವಾಕ್ಯದಲ್ಲಿ ಹೇಳಿದ್ದಾನೆ ಗೃಹೀತೈವ ಕೇಶೇಷು ಮೃತ್ಯುನ. ನಮ್ಮ ಜುಟ್ಟನ್ನು ಮೃತ್ಯು ಹಿಡ್ಕೊಂಡಿದ್ದಾನೆಂದ ನೆನಪಿಟ್ಟುಕೊಂಡು ಧರ್ಮಮಾಚರಿಯಿತು ಅಂತ ಹೇಳಿದ್ರು. ಹಾಗಾಗಿ ಎಲ್ಲದಕ್ಕೂ ಆಧಾರ ಧರ್ಮ. ಧರ್ಮಾಧಿಷ್ಠಿತ ಪಂಚಾಂಗದ ಆಧಾರದಲ್ಲಿ ಉಳಿದದ್ದೆಲ್ಲ. ಇವತ್ತು ಗೊತ್ತಿಲ್ಲದಂತೆ ಆ ಧರ್ಮ ಶಬ್ದ ಸ್ವಲ್ಪ ಪಕ್ಕಕ್ಕೆ ಹೋಗಿದ್ರೆ ಮೋಕ್ಷದ ಪರಿಕಲ್ಪನೆಯೇ ಇಲ್ಲ. ಅರ್ಥಕಾಮಗಳು ವಿಜೃಂಭಿಸಲಿಕ್ಕೆ ಶುರುವಾಗಿದೆ. ಅದರ ಪರಿಣಾಮವಾಗಿ ಇವತ್ತಿನ ಸ್ಥಿತಿ. ನಮಗೆ ಮದುವೆಯೂ ಬೇಡ, ಮದುವೆ ಆದರೆ ತಾನೇ ಮಕ್ಕಳು ಬೇಡ. ಈ ಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಯಾರು? ಕಾರಣ ನಾವೇ. ನಮ್ಮಲ್ಲಿ ಇಡೀ ಜಗತ್ತು ನಿಂತದ್ದು ಭಾರತದ ಧರ್ಮಾಧಿಷ್ಠಿತ ಜೀವನ ಮೌಲ್ಯಗಳ ಮೇಲೆ. ಆ ಎಲ್ಲ ಧರ್ಮಾಧಿಷ್ಠಿತ ಜೀವನ ಮೌಲ್ಯಗಳಿಗೆ ಆಧಾರ ಯಾವುದು ಅಂತ ಕೇಳಿದರೆ ನಮ್ಮ ವೇದ, ಉಪನಿಷತ್ತು, ಇತಿಹಾಸ ಗ್ರಂಥಗಳು. ಉಳಿದದ್ದು ಎಷ್ಟು ಬೇಕಾದರೂ. ಆದರೆ ವೇದ ಉಪನಿಷತ್ತುಗಳು ಎಲ್ರಿಗೂ ಸಿಕ್ಕುವುದಿಲ್ಲ. ಹಾಗಾಗಿ ಅದನ್ನು ಆಧಾರವಾಗಿ ಇಟ್ಕೊಂಡು ವೇದ ಉಪನಿಷತ್ತುಗಳ ಸಾರ ಸರ್ವಸ್ವ ಎಲ್ಲಿ ಉಂಟು ಅದನ್ನು ನಮಗೆ ರಾಮಾಯಣ ಮಹಾಭಾರತ ಗ್ರಂಥಗಳು ಕೊಟ್ಟಿವೆ. ಆ ರಾಮಾಯಣ ಮಹಾಭಾರತ ಗ್ರಂಥಗಳು ಮೂಲ ಇರುವುದು ಸಂಸ್ಕೃತ ಭಾಷೆ. ಇವತ್ತು ನಮ್ಮ ಸಂಸ್ಕೃತ ಭಾಷೆಯು ಕಾಣೆಯಾಗುತ್ತಾ ಇದೆ. ಅದರ ಪರಿಣಾಮವಾಗಿ ಎಲ್ಲ ಗೊಂದಲಗಳಿಗೆ ಕಾರಣ. ಸಂಸ್ಕೃತ ಇರ್ತಿದ್ದರೆ ಕಾಳಿದಾಸನ ಕುಮಾರ ಸಂಭವ ಹಾಗೆ ನಮಗೆ ಸಿಕ್ತಿತ್ತು. ಅದರಲ್ಲಿ ಅಧ್ಯಾಪಕರ ಪಾಠ ಮಾಡಬೇಕಾದ್ರೆ ಶೈಶವೇ ಅಭ್ಯಸ್ತ ವಿಜ್ಞಾನ ಯೌವನೆ ವಿಷಯ ವಿಷಯ, ಹಣ ಸಂಪಾದನೆ ಮತ್ತು ನಮ್ಮ ಆಸೆಗಳನ್ನು ನೆರವೇರಿಸಿತು. ಹಾಗೆ ಹೇಳುವಾಗ ಒಂದು ಎಚ್ಚರ ಹೇಳಿದ್ದಾರೆ. ಹಣದಕ್ಕೆ ಆಧಾರ ಯಾವುದು ಕೇಳಿದ್ರೆ ಧರ್ಮಾಧಿಷ್ಠಿತ. ಎಷ್ಟು ಬೇಕಾದರೂ ತಗೊಳ್ಬಹುದು. ಆದರೆ ಒಂದು ಆಫೀಸಿಗೆ ಹೋದಾಗ ನನಗೊಂದು ಪೇಪರಿಗೆ ಸಿಗ್ನೇಚರ್ ಆಗಬೇಕು. ಅದನ್ನು ಆಫೀಸರ್ನ ಕೊಟ್ಟರೆ ನಾಳೆ ಬನ್ನಿ ಅಂತ ಹೇಳ್ತಾನೆ. ನನ್ನ ಜೋಬಿಯಿಂದ 500 300 ಹೊರಗೆ ಬಂದರೆ ದಸ್ತಖತ್ ಆಗಲೇ ಬೀಳ್ತದೆ. ದಸ್ತಖತ್ತು ನಮ್ಮ ಪೇಪರಿಗೆ ಬೀಳ್ತದೆ, ಅವನ ಡ್ರವರ್ನಲ್ಲಿ ಹಣ ಬೀಳ್ತದೆ. ಅದು ಅರ್ಥ ಅಲ್ಲ. ಆ ರೀತಿಯ ಹಣಕ್ಕೆ ಬೆಲೆಯೂ ಇಲ್ಲ. ಹಾಗಾಗಿ ಅರ್ಥ ಅಂದರೆ ಧರ್ಮಾಧಾರಿತ. ಹಾಗೆ ಕಾಮದ ಬಗ್ಗೆ ಹೇಳಬೇಕಾದರೂ ಭಗವಂತನೇ ಭಗವದ್ಗೀತೆ ಹೇಳ್ತಾನೆ.
ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ. ಪ್ರಾಣಿ ಮಾತ್ರರಲ್ಲಿ, ಮನುಷ್ಯರಲ್ಲಿ, ಎಲ್ಲರಲ್ಲಿಯೂ ಆಸೆಗಳನ್ನು ಪೂರ್ಣ ಮಾಡುವುದು ತಪ್ಪಲ್ಲ. ಅದಕ್ಕೆ ಆಧಾರ ಯಾವುದು ಅಂತ ಹೇಳಿದ್ರೆ ಧರ್ಮ ಆಗಬೇಕು ಅಂತ. ಅದನ್ನು ಸಣ್ಣ ತರಗತಿಗಳಿಂದ ಕಲಿಸ್ತಾರೆ. ವಿವಾಹದ ದಿವಸ ಅದಕ್ಕೊಂದು ದೊಡ್ಡ ಶಕ್ತಿ ಬರ್ತದೆ. ವಧುವಿನ ಕೈಯನ್ನು ವರನ ಕೈಗೆ ಇಡಬೇಕಾದ್ರೆ ವಧುವಿನ ಅಪ್ಪ ವರನ ಹತ್ರ ಒಂದು ಮಾತು ಕೇಳ್ತಾರೆ, ನನ್ನ ಮಗಳ ಕೈಯನ್ನು ನಿನ್ನ ಕೈಯಲ್ಲಿ ಇಡ್ತಾ ಇದ್ದೇನೆ, ಒಂದು ನೆನಪಿರಬೇಕು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ತ್ವಯಾ ಪ್ರಿಯಂ. ಈ ಹೆಣ್ಣು ಮಕ್ಕಳ ಮೇಲೆ ಎಂದೂ ಧರ್ಮಾರ್ಥ ಕಾಮಗಳಲ್ಲಿ ಅತಿಕ್ರಮ ಮಾಡಬಾರದು ಅಂತ. ಅಂದರೆ ಕಾಮಕೂಸ ಉಂಟು ಬೇರೆ ಹಾಕಿದ್ದಾರೆ. ಮುಂದಿನದನ್ನು ಬಿಡುವ ವಾರ್ಧಗೆ ಮುನಿಮೂರ್ತಿ ನಾವು ಯೋಗೇನ ಅಂತ ತರುತ್ತೀವಿ. ಅದನ್ನು ಬಿಟ್ಟರೆ ಇದೆರಡನ್ನಾದರೂ ಇಟ್ಕೊಳ್ಬೇಕಲ್ಲ, ಉಳಿದದ್ದು ತನ್ನಷ್ಟಕ್ಕೆ ಆಗುತ್ತದೆ. ಹಾಗಾಗಿ ಈ ರೀತಿ ಆಗುವಾಗ ಈ 4 ಆಶ್ರಮಗಳಲ್ಲಿ ಯಾವ ಆಶ್ರಮಕ್ಕೆ ಗೌರವ ಜಾಸ್ತಿ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಚಾಣಕ್ಯ 4 ಆಶ್ರಮಗಳ ಪೈಕಿ ಅತ್ಯಂತ ಶ್ರೇಷ್ಠ ಆಶ್ರಮ ಅಂತ ಘೋಷಣೆ ಮಾಡಿದ್ದು ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಅಂದ್ರೆ ಏನರ್ಥ? 2 ಮನೆಗಳ ಬಂಧು ಮಿತ್ರರೆಲ್ಲ ಒಪ್ಪಿ ಈ ಮನೆಯ ಹೆಣ್ಣು ಮಗಳು ಈ ಮನೆಗೆ ಬರಬೇಕು ಅಂತ ನಿಶ್ಚಯ ಮಾಡುವುದು. ನಿಶ್ಚಯ ಮಾಡಿದ ನಂತರ ಆ ವಿವಾಹ ಆಗುವುದು. ಹಾಗೆ ನಿಶ್ಚಯ ಆಗಿ ವಾಗ್ದಾನ ಮುಗಿದ. ಇವತ್ತು ವಾಗ್ದಾನ ಶಬ್ದ ಇಲ್ಲ, ವಾಗ್ದಾನದಲ್ಲಿ ಎಂಗೇಜ್ಮೆಂಟ್ ಶುರುವಾಗಿದೆ. ನಮ್ಮ ಶಬ್ದಗಳು ಗೌರವ ಕಳ್ಕೊಳ್ತಾ ಉಂಟು. ಇವತ್ತು ಮದುವೆಗಳಿಲ್ಲ, ವಿವಾಹ ಇಲ್ಲ. ಇಲ್ಲಿ ಮುಂದೆ ವಿವಾಹ ಅಂತ ಶಬ್ದ ಹಾಕಿದ್ದೇವೆ ನಾವು. ವಿವಾಹ ಶಬ್ದ ಇಲ್ಲ, ಅದರ ಬದಲು ಏನಾಗಿದೆ? ಮ್ಯಾರೇಜ್, ವೆಡ್ಡಿಂಗ್. ಈ ಮ್ಯಾರೇಜ್ ವೆಡ್ಡಿಂಗ್ ಎಲ್ಲ ಶುರುವಾದ ನಂತರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ಕಾರಣ ಏನು? ಕಾರಣ ಏನಂದ್ರೆ ಇಲ್ಲ, ಆಧಾರ ಮರ್ಚೋಗಿದ್ದಾರೆ. ಇಲ್ಲಿ ಚಾಣಕ್ಯ ಹೇಳಿರುವಂತಹ ಗೃಹಸ್ಥಾಶ್ರಮ ಅತ್ಯಂತ ಧನ್ಯ ಆಶ್ರಮ ಅಂತ ಹೇಳ್ತಾನೆ. ಧನ್ಯೋ ಗೃಹಸ್ಥಾಶ್ರಮ ಅಂತ. ಆ ಧನ್ಯತೆ ಬರೀಲಿಕ್ಕೆ ಅದರ ಹಿಂದೆ ಕೆಲವು ಅಂಶಗಳನ್ನು ಹೇಳ್ತಾನೆ. ಅದರಲ್ಲಿ ಮೊದಲನೇ ಶಬ್ದ ಸಾನಂದಂ ಸದನಂ. ನಮ್ಮ ಮನೆಯಲ್ಲಿ ಯಾವಾಗಲೂ ನಗುತ್ತಾ ಇರಬೇಕು. ಇವತ್ತು ನಗಲಿಕ್ಕೂ ಮನಸ್ಸು ಹೋಗಿದೆಯಲ್ಲ, ಮನೆಗಳಲ್ಲಿ ನಗೆ ಇದೆಯಾ? ಅನೇಕ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕಾಗ್ತದೆ. ನಗು ಹೊರಟು ಹೋಗಿದೆ. ಆಮೇಲೆ 2ನೇ ಶಬ್ದ ಸುತಾಷ್ಟ ಸುಧೀಯ, ಬುದ್ಧಿವಂತ ಮಕ್ಕಳು. ಬುದ್ಧಿವಂತ ಅಂದ್ರೆ ಹೆಚ್ಚು ಸಂಪಾದನೆ ಮಾಡುವಂತ ಅರ್ಥ ಅಲ್ಲ. ಈ ದೇಶದ ಸಂಸ್ಕೃತಿಯ ವಿಚಿತ್ರವಾದ. ಬಹಳ ಹಿಂದೆ ಶಾಲೆಗಳಲ್ಲಿ ಪುಸ್ತಕಗಳಿತ್ತು. ಆ ಪುಸ್ತಕಗಳಲ್ಲಿ ಕಥೆಗಳು ಬರ್ತಿತ್ತು. ಆ ಕಥೆಗಳಲ್ಲಿ ಏನು ಬರೀತಾ ಇದ್ರು? ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಹಾಗಾದ್ರೆ ಬ್ರಾಹ್ಮಣ ಆಗಬೇಕಾದ್ರೆ ಅವನಿಗೆ ಕ್ವಾಲಿಫಿಕೇಶನ್ ಇರ್ತದೆ ಬಡತನ. ಆ ಬಡತನ ಅಂತ ಅಲ್ಲಿ ಪ್ರಯೋಗ ಮಾಡಿದ್ದು ಆರ್ಥಿಕ ದೃಷ್ಟಿಯಿಂದ. ಊರಿನೆಲ್ಲರಲ್ಲಿ ಆತ ಮೇಲೆ ಇದ್ದ. ಏನಾದರೂ ಸಂಶಯ ಇದ್ರೆ ಅವನಲ್ಲಿ ಬಂದು ಕೇಳ್ತಾ ಇದ್ದ. ಬರೇ ಬ್ರಾಹ್ಮಣನು ಮಾತ್ರ ಬಡ ಅಂತ ಹೇಳ್ತಾ ಇಲ್ಲ, ಗುರುಗಳಿಗೂ ಹಾಗೆ ಹೇಳ್ತಾ ಇದ್ರು. ಒಂದು ಊರಿನಲ್ಲಿ ಒಬ್ಬರು ಬಡ ಅಧ್ಯಾಪಕರಿದ್ದರು. ಆ ಬಡತನ ಸ್ವಇಚ್ಛೆಯಿಂದ ಸ್ವೀಕರಿಸಿದ ಬಡತನ, ಆರ್ಥಿಕ ಬಡತನ. ಉಳಿದ ಯಾವುದರಲ್ಲಿ ಬಡತನ ಇಲ್ಲ. ಹಾಗಾಗಿ ಬುದ್ಧಿವಂತ ಎಂಬ ಶಬ್ದದ ಅರ್ಥ ಹಣದ ಹಿಂದೆ ಅಲ್ಲ, ಸುತಾಷ್ಟ ಸುದ್ದಿಯ. ಇಲ್ಲಿ ಇನ್ನೊಂದು ವಿಶೇಷ ಉಂಟು. ಸುತಾಷ್ಟ ಮಕ್ಕಳು ಕೂಡ ಅಂತ. ಸುತಾಹ ಅಂದ್ರೆ ಮಕ್ಕಳು ಎಷ್ಟು ಪ್ರಶ್ನೆ. ವಿವಾಹದ ಉದ್ದೇಶ ಅದು ಸ್ಪಷ್ಟ ಇದೆ. ವಿವಾಹ ಪೂರ್ವದಲ್ಲಿ ವಧುವರರ ಅಪ್ಪ ಅಮ್ಮ ಒಟ್ಟಿಗೆ ಕೂತ್ಕೊಂಡು ಒಂದು ಸಂಕಲ್ಪ ಮಾಡ್ತಾರೆ, ಈ ಮದುವೆ ಯಾಕೆ ಅಂತ. ಆ ಯಾಕೆ ಅಂತ ಹೇಳುವಾಗ ಹೇಳುವ ಮಂತ್ರಗಳು ಧರ್ಮ ಪ್ರಜಾ ಸಿದ್ಧ್ಯರ್ಥ, ಧರ್ಮದ ರಕ್ಷಣೆ ಆಗಬೇಕು, ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು. ಬೇರೆ ಉದ್ದೇಶ ಇಲ್ಲ, ಸ್ಪಷ್ಟ. ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು, ಧರ್ಮದ ರಕ್ಷಣೆ ಆಗಬೇಕು, ಅದಕ್ಕೆ ಪೂರಕವಾಗಿ ಹಣ ಸಂಪಾದನೆ, ಇಷ್ಟ ಪೂರ್ತಿ. ಇದು ಸಹಜವಾಗಿ ನಡೆಯುವುದು. ಇಲ್ಲಿ ಪ್ರಶ್ನೆ ಬರುವುದು, ಮಕ್ಕಳು ಅಂತ ಹೇಳಿದಾಗ ನನ್ನ ವಯಸ್ಸಿನವರ ಲೆಕ್ಕ ಹಾಕಿದರೆ
ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಷ್ಟಿದ್ರು ಅಂತ ಕೇಳಿದರೆ 8-10 ಜನ ಸಹಜವಾಗಿ ಇದೆ. ಎಲ್ಲರೂ ಎಷ್ಟಿಗೆ ತಗೊಳ್ಬೇಕು ಅಂತಿಲ್ಲ. ಸ್ವಲ್ಪ ಇವತ್ತು ನಾವು ವಿಜ್ಞಾನ ಯುಗದಲ್ಲಿದ್ದೇವೆ. ವಿಜ್ಞಾನ ಯುಗದಲ್ಲಿ ಚಿಂತನೆ ಮಾಡಿ ನಿರ್ಣಯಕ್ಕೆ ಬರಬೇಕು. ಆ ಕಾಲದಲ್ಲಿ ನನ್ನ ವಯಸ್ಸಿನವರ ತಂದೆ ತಾಯಿಗಳಿದ್ದಾಗ ಆ ರೀತಿ ಯೋಚನೆ ಮಾಡ್ತಿಲ್ಲ. ಮಕ್ಕಳು ಬೆಳೆದರೆ ಭಗವಂತನ ಕೊಡುಗೆ ನಂಬಿಕೆಯದಾಗಿದೆ. ಆ ನಂಬಿಕೆಯ ಮಧ್ಯದಲ್ಲಿ ಸಹ ಗಂಡು ಹೆಣ್ಣು ಒಟ್ಟು ಸೇರಬೇಕಾದ್ರೆ ಆಗಿನ ಬಹುತೇಕ ಎಲ್ಲರಿಗೂ ಕೆಲವು ವಿಧಿ ನಿಷೇಧಗಳಿತ್ತು. ಅಮಾವಾಸ್ಯೆ ಹುಣ್ಣಿಮೆ ಬಿಡಬೇಕು, ಇಂಥ ನಕ್ಷತ್ರಗಳನ್ನು ಬಿಡಬೇಕು, ತಿಥಿವಾರಗಳಲ್ಲಿ ಇದನ್ನು ಬಿಡಬೇಕು, ಇದನ್ನು ಹೇಳ್ತಾ ಇದ್ರು. ಅದನ್ನು ಗಮನಿಸಿಯೇ ಪತಿ ಪತ್ನಿಯರು ಒಂದಾಗ್ತಾ ಇದ್ರು. ಅವರಿಗೆ ಬೇರೇನು ಗೊತ್ತಿಲ್ಲದೆ ಇರ್ಬೋದು. ಆದರೆ ಹಾಗೆ ಒಂದಾದಾಗ ಬರುವ ಮಕ್ಕಳಿದ್ದಾರಲ್ಲ, ಆ ಮಕ್ಕಳನ್ನು 1, 2, 3 ಅಂತ ಲೆಕ್ಕ ಮಾಡ್ತಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಋಗ್ವೇದದಲ್ಲಿ ಒಂದು ಮಂತ್ರ ಉಂಟು, ದಶಾಸ್ಯಾಂ ಪುತ್ರಾನಾಧೇಹಿ ಪತಿ ಏಕಾದಶಂ ಅಂತ. 10 ಮಕ್ಕಳನ್ನು ಈ ಹೆಣ್ಣು ಮಗಳಲ್ಲಿ ಪಡಿ ನೀನು, ಮತ್ತೆ 11ನೇವನಾಗಿ ನಿನ್ನ ಗಂಡನೇ ಇಲ್ಲಿ ಅಂತ. ಯಾಕೆ ಅಂತ ಕೇಳಿದರೆ ಆ ವಯಸ್ಸಿಗೆ ಬಂದ ನಂತರ ಗಂಡ ಮಗುವಿನ ಹಾಗೆ ಆಗ್ತಾನೆ. ಆ ಮಗುವನ್ನು ನೋಡಿಕೊಳ್ಳಿಕ್ಕೆ ತಾಯಿಯ ಸ್ಥಾನದಲ್ಲಿ ಪತ್ನಿಯ ನೋಡಿ. ಎಂಥ ಪರಿಕಲ್ಪನೆ! ಆ ತಾಯಿ ಎಂಬ ಶಬ್ದ ಅದು ಅದ್ಭುತವೇ. ಆ ತಾಯಿ ಎಂಬುದು ಜಗತ್ತಿನಲ್ಲಿ ತಾಯಿ ಮದರಾಗಿರ್ತಿಲ್ಲ. ತಾಯಿ ಎಂಬ ಶಬ್ದವೇ ಅದ್ಭುತವಾದ. ಶಂಕರಾಚಾರ್ಯರು ಅವರ ಮಾತೃಪಂಚಕದಲ್ಲಿ ಮೊದಲ ಶ್ಲೋಕವನ್ನು ಹೇಳ್ತಾರೆ, ಆಸ್ತಾಂ ತಾವದೀಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ಯಥ. ಜನ್ಮ ಕೊಡುವಾಗ ಮಗುವಿಗೆ ಅಮ್ಮನಿಗಾಗುವಂತಹ ನೋವು, ಆ ನೋವಿನ ಬಗ್ಗೆ ಇವತ್ತಿನ ವಿಜ್ಞಾನ ಹೇಳ್ತದೆ. ಅಷ್ಟು ನೋವೇನಾದರೂ ಗಂಡಸರಿಗೆ ಬಂದರೆ ಆ ಗಂಡಸರು ಮೂರ್ಛೆ ತಪ್ಪುತ್ತಾರೆ, ಪ್ರಾಣ ಹೋಗ್ತದೆ. ಅಂದರೆ ಹೆಣ್ಣಿನ ಸಾಮರ್ಥ್ಯ ಎಷ್ಟು. ನಾವು ಅಬಲೆ ಅಂತ ಹೇಳ್ತೇವೆ ಅಂತ ಇದೆಲ್ಲ ಅಧ್ಯಯನ ಮಾಡಬೇಕು. ಹಾಗೆ ಹೇಳುತ್ತಾ ಮುಂದೆ ಆ ಹೆಣ್ಣು ಮಗಳು 9 ತಿಂಗಳು ಜೀವನ ಯಾಪನೆ. ಅದನ್ನು ಶಂಕರಾಚಾರ್ಯ ಹೇಳ್ತಾರೆ ಬಹಳ ಸುಂದರವಾಗಿ, ನೈರುಚ್ಯಂ ರುಚಿ ಇಲ್ಲ, ಅನುಶೋಷಣಂ. ಆಮೇಲೆ ಮಗು ಜನ್ಮ ತಾಳಿದ ನಂತರ ಮಲಮಯಿ ಶಯ್ಯಾಂಚ ಸಂವತ್ಸರಿ, 1 ವರ್ಷ ಕಾಲ ಮಗು ಪಕ್ಕದಲ್ಲಿದ್ದಾಗ ರಾತ್ರಿ ಮಲಮೂತ್ರ ವಿಸರ್ಜನೆ ಮಾಡುತ್ತದೆ. ಆ ಬಟ್ಟೆಯನ್ನು ಪಕ್ಕಕ್ಕೆ ಹಾಕಿ ತಾಯಿ ತನ್ನ ಸೆರಗನ್ನೇ ಹಾಸಿ ಮಗುವನ್ನು ಹತ್ತಿರ ಮಾಡಿ ಮಗುವಿನ ಬೆನ್ನಿಗೆ ತುಂಡ ಅಂತ ಒಂದು ಪೆಟ್ಟು ಕೊಟ್ಟು, ಸಣ್ಣ ಪೆಟ್ಟು ಕೊಟ್ಟು ಮುದ್ದಿಸಿ ಮಲಗಿ. ಇದು ತಾಯಿ. ಹಾಗಾಗಿ ಶಂಕರಾಚಾರ್ಯ ಹೇಳ್ತಾರೆ, ಮಕ್ಕಳು ಎಷ್ಟೇ ಎತ್ತರಕ್ಕೆ ಹೋದರೂ ತಾಯಿಯ ಋಣ ತೀರಿಸಲಿಕ್ಕಾಗುವುದಿಲ್ಲ ಅಂತ. ತಾಯಿಯಾದವಳಿಗಿರುವಂತಹ ಈ ಸೌಭಾಗ್ಯ ಗಂಡಸರಿಗಿಲ್ಲ. ಅದಕ್ಕೋಸ್ಕರ ಈ ದೇಶದಲ್ಲಿ ಹೇಳಿದ್ರು, ಗಂಡಸರಿಗಿಂತ ಹೆಣ್ಣು ಮಕ್ಕಳ ಸ್ಥಾನ ಎತ್ತರದ್ದು ಅಂತ. ಸಮಾನ ಅಲ್ಲ, ಸಮಾನ. ಇವತ್ತು ಸಮಾನತೆಗೋಸ್ಕರ ಕಂಠಶೋಷಣೆ ಮಾಡ್ತಾ ಇದ್ದೇವೆ, ಸಮಾನತೆ ಅಲ್ಲ. ನಮ್ಮಲ್ಲಿ ಒಬ್ಬರು ಕವಿ ಹಾಗೆ ಹೇಳಿದರು, ಎಮ್ಮ ಮನೆಯಂಗಳಲ್ಲಿ ಬೆಳೆದೊಂದು ಮಗುವನ್ನು ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿನ ಒಂದು ಹೀವು. ಹಾಗೆ ಹೇಳುತ್ತಾ ಆ ಕವಿ ಗೀತೆಯನ್ನು ಪೂರ್ಣ ಮಾಡುವುದಿಲ್ಲ. ಅದು ಅದ್ಭುತ. ಗಂಡಸರಿಗೂ ಹೆಂಗಸರಿಗೂ ಅಂತ ಅಂತರದಲ್ಲಿ ಗೊತ್ತಾಗ್ತದೆ. ಗಂಡಸರು ಎಷ್ಟೇ ಎತ್ತರಕ್ಕೆ ಹೋದರೂ ಒಂದು ಮನೆಯನ್ನು ಬೆಳಗಿಸಬಲ್ಲರು. ಆದರೆ ಆ ಕವಿ ಹೇಳ್ತಾರೆ, ಹೆಣ್ಣಿನ ಬಗ್ಗೆ ಹೇಳಬೇಕಾದ್ರೆ 2 ಮನೆಗಳ ಹೆಸರು ಖ್ಯಾತಿಗಳು ಬೆಳೆಯುವಂತೆ ತುಂಬಿದ ಆಯುಷ್ಯದಲ್ಲಿ ಬಾಳಿ ಬರುತ್ತು ಅಂತ. ಎಂಥ ಅದ್ಭುತವಾದ. ಹಾಗಾಗಿ ಆ ಹೆಣ್ಣು ಮಕ್ಕಳು ಮದುವೆ ಆಗುವುದು ಧರ್ಮದ ರಕ್ಷಣೆ ಮತ್ತು ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ. ಇದನ್ನು ನೆನಪಿಟ್ಟುಕೊಂಡು ವೈವಾಹಿಕ ಜೀವನದಲ್ಲಿ ಕಾರ್ಯಗಳು. ಈಗ ಅನೇಕ ಸಂದರ್ಭಗಳಲ್ಲಿ ಶಬ್ದಗಳು ಬರ್ತವೆ. ಋಗ್ವೇದದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು, ನನಗೆ ಗೊತ್ತಿಲ್ಲ. ಅದು ಋಗ್ವೇದದಲ್ಲಿ ಸಪ್ತಪದಿ 2ರಲ್ಲಿ ಉಂಟು. ಋಗ್ವೇದದ ಸಪ್ತಪದಿಯಲ್ಲಿ ಮೊದಲ ಹೆಜ್ಜೆ ಅನ್ನಕ್ಕೋಸ್ಕರ, ಈಶ ಏಕಪದಿ ಭವ. 2ನೇದು ಶಕ್ತಿಗೆ, ಊರ್ಜೆ ದ್ವಿಪದಿ ಭವ. ಹಾಗೆ ಹೇಳುತ್ತಾ 5ನೇ ಹೆಜ್ಜೆ ಹೇಳಬೇಕಾದ್ರೆ ಪ್ರಜಾಭ್ಯ ಪಂಚಪದಿ ಭವ. ಅಲ್ಲಿ ಪ್ರಜಾಭ್ಯ, ಇಲ್ಲಿ ಸಾನಂದಂ ಸದನಂ ಸುತಾಶ್ಚ ಸುಧಿಯ. ಯಾವುದಾದ್ರೂ ಕಾರ್ಯಕ್ರಮ ಮುಕ್ತಾಯ ನಂತರ ನಮ್ಮ ಪುರೋಹಿತರು ಒಂದು ಮಂತ್ರ ಹೇಳ್ತಾರೆ ಕೊನೆಗೆ ಎಲ್ಲರ ನಂತರ, ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಅಂತ. ಈ 3 ಕಡೆಯಲ್ಲಿ ಸಹ ಬಹುವಚನ ಹೇಳಿದ್ದಾರೆ. ಸುತಾಹ
ಪ್ರಜಾಭ್ಯ ಬಹುಪುತ್ರ ಲಾಭ ಅಂತ. ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಒಂದಿದ್ರೆ ಏಕವಚನ, ಎರಡಿದ್ರೆ ಬಹುವಚನ. ಅಪವಾದ ಸಂಸ್ಕೃತ. ಸಂಸ್ಕೃತದಲ್ಲಿ ಒಂದಿದ್ರೆ ಏಕವಚನ, ಎರಡಿದ್ರೆ ದ್ವಿವಚನ, ಮೂರು ಅಥವಾ ಮೂರಕ್ಕಿಂತ ಹೆಚ್ಚಾದಾಗ ಬಹುವಚನ. ಪುರೋಹಿತ ಮಂತ್ರ ಹೇಳ್ತಾ ಕೊನೆಗೆ ಇನ್ನೊಂದು ವಾಕ್ಯ ಹೇಳ್ತಾರೆ, ಸ್ವಸ್ತಿ ಮಂತ್ರಾರ್ಥಾಹ ಸತ್ಯ ಸಫಲ ಸಂತು. ನಾವು ಹೇಳಿದ ಮಂತ್ರಗಳು ಸತ್ಯ ಆಗಲಿ ಸಫಲ ಆಗಲಿ ಅಂತ. ಆದರೆ ನಮ್ಮ ಇವತ್ತಿನ ದೃಷ್ಟಿಯಿಂದ ಮಂತ್ರವನ್ನು ಕೇಳಿಸಿಕೊಂಡು ಅದನ್ನು ವಿಫಲ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತೇವೆ. ಹೇಗೆ? ನಾನು ಶಾಲೆಗೆ ಹೋಗುವಾಗ ಇದ್ದ ಬೋರ್ಡು ಫ್ಯಾಮಿಲಿ ಪ್ಲಾನಿಂಗ್ ಈಗ ಶಾಸ್ತ್ರಗಳು ನನ್ನ ಕಾಲದಲ್ಲಿ ಬಿಟ್ಟಿದ್ದಾರೆ. ಆಗ ಬೋರ್ಡ್ ಏನಿತ್ತು, 2 ಬೇಕು 3 ಸಾಕು. ನನ್ನ ಮಗ ಶಾಲೆಗೆ ಹೋಗುವಾಗ ಬೋರ್ಡ್ ಬದಲಾಯಿತು, ನಾವಿಬ್ಬರು ನಮಗಿಬ್ಬರು. ಈಗ ಅವನ ಶಾಲೆಗೆ ಹೋಗ್ತಾ ಇದ್ದಾನೆ. ಈಗ ಬೋರ್ಡನಾಗಿದೆ, ಗಂಡಿರಲಿ ಹೆಣ್ಣಿರಲಿ ಮನೆಗೆ ಹೋಗು ಓದುತ್ತಿರಲಿ. ಈಗ ಅವನ ಶಾಲೆಗೆ ಹೋದಾಗ ಏನಾಗಿತ್ತು, ನನಗೆ ನಾನೇ ನಿನ್ನ ಹಣಗಳಿಗೆ ಧರ್ಮದ ಕಾಲ ಹತ್ತಿರ ಬಂದೀಗ ಚಿಂತನೆ ವಿಷಯ ಇದೆ. ಹಾಗಾದರೆ ಇದನ್ನು ನಿಶ್ಚಯ ಮಾಡಬೇಕಾಗುತ್ತೆ. ಈಗ ಎಲ್ಲ ಯುವಕ ಯುವತಿಯರು ಅಧ್ಯಯನ ಪ್ರವೃತ್ತಿಯವರು ಅಧ್ಯಯನ ಮಾಡಿದವರು. ಹಾಗಾಗಿ ಪತಿ ಪತ್ನಿಗಳ ಮುಂದೆ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಬೇಕು, ಸಂವಾದ ಮಾಡಬೇಕು. ಮದುವೆ ಆದದ್ದು ಯಾಕೆ ಅಲ್ಲಿಂದೇ ಶುರುವಾಗಬೇಕು. ನವದಂಪತಿಗಳ ಸಮಾವೇಶವನ್ನು ಕೆಲವು ಕಡೆ ನಾವು ನಿರ್ವಹಣೆ ಮಾಡ್ತೇವೆ. ಆ ನಿರ್ವಹಣೆ ಮಾಡುವಾಗ ಅಲ್ಲಿ ಮಾತನಾಡಲಿಕ್ಕೆ ಬಂದವರು ನವದಂಪತಿಗಳಂತ ಹೇಳ್ಬೇಕಾದ್ರೆ, ನೀವೆಲ್ಲ ಲಕ್ಷ್ಮೀನಾರಾಯಣ ಸ್ವರೂಪಿಗಳು, ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ, ಮದುವೆ ಯಾಕಾದ್ರಿ ಅಂತ. ಮದುವೆ ಯಾಕಾದ್ರಿ ಅಂತ ಹೇಳೋದು ಎಲ್ಲಿ ಪರಸ್ಪರ ನೋಡ್ತಾ ಇದ್ವಿ. ಆ ಯಾಕೆ ಎಂಬ ಪ್ರಶ್ನೆ ಯಾರು ಕೇಳಲೇ ಇಲ್ಲ. ಮದುವೆ ಯಾಕೆ ಸಂಕಲ್ಪ ಮಾಡುವಾಗ ಯಾಕೆ ಅಂತ ಹೇಳಿದರೆ ಧರ್ಮ ಪ್ರಜಾ ಸಿದ್ಧಾರ್ಥ ಅಂತ ಮನಸ್ಸೋಗಿದೆ. ಹಾಗೆ ಮದುವೆ ಯಾಕೆ ಅಂತ ನೆನಪು ಮಾಡಬೇಕು. ಧರ್ಮದ ರಕ್ಷಣೆ ಆಗಬೇಕು. ಧರ್ಮದ ರಕ್ಷಣೆ ಅಂದ್ರೆ ಇಡೀ ಸಮಾಜ ಎಲ್ಲವೂ ತನ್ನಷ್ಟಕ್ಕೆ ನಡಿಬೇಕು. ಸಹಜವಾಗಿ ನಡಿಲಿಕ್ಕೆ ಆಧಾರ ಯಾರು ಅಂತ ಕೇಳಿದ್ರೆ ಗೃಹಸ್ಥ. ಬ್ರಹ್ಮಚಾರಿಗೂ ಅವನು ಸಹಾಯ ಮಾಡಬೇಕು. ಗೃಹಸ್ಥನಾಗಿದ್ದು ತನಗಿಂತ ಕೆಳವರ್ಗದಲ್ಲಿರುವಂತಹ ಗೃಹಸ್ಥರಿಗೂ ಸಹಾಯ ಮಾಡಬೇಕು. ವಾನಪ್ರಸ್ಥಿಗಳಿಗೆ ಆಶ್ರಯ ಗೃಹಸ್ಥನೇ, ಸನ್ಯಾಸಿಗಳಿಗೆ ಭಿಕ್ಷೆ ಸಿಗಬೇಕಾದ್ರೂ ಗೃಹಸ್ಥನೇ. ಅದಕ್ಕೋಸ್ಕರ ಎಲ್ಲ ಆಶ್ರಮಗಳಿಗೆ ಆಶ್ರಯ ಗೃಹಸ್ಥಾಶ್ರಮ ಅನ್ನೋದರಿಂದ ಗೃಹಸ್ಥಾಶ್ರಮದ ಗೃಹಸ್ಥ ಧರ್ಮದ ಪಾಲನೆ ಆಗಿದೆ. ಅದರ ಜೊತೆಯಲ್ಲಿ ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು. ಈಗ ಪ್ರಶ್ನೆ ಬರುವುದು, ಮಕ್ಕಳು ಯಾವಾಗ ಬೇಕು, ಎಷ್ಟು ಬೇಕು, ಎಂಥ ಮಕ್ಕಳು ಬೇಕು, ಇದು ಚರ್ಚೆ ಆಗಿದೆ. ಮಕ್ಕಳು ಯಾವಾಗ ಬೇಕಾದದ್ದು, ಯಾವಾಗ ಅಂತ ಹೇಳಿದ್ರೆ ಅಲ್ಲ, ಇಲ್ಲಿ ಹೇಳ್ತಾರಲ್ಲ ಶೈಶವೇ ಅಭ್ಯಾಸ ವಿಜ್ಞಾನ ಅಂತ ಆದ ಕೂಡಲೇ ಮತ್ತೆ 2ನೇ ಹಂತದಲ್ಲಿ ಮಕ್ಕಳೇ ಬೇಕು. ಡಾಕ್ಟರ್ಸ್ಗಳು ಇಷ್ಟು ತುಂಬ ಜನ ಇದ್ದಾರೆ, ಅವರೆಲ್ಲರೂ ಹೋಗ್ತೇವೆ. ಯಾವ ವಯಸ್ಸಿನಲ್ಲಿ ಹೆಣ್ಣು ಮಗಳು ಗರ್ಭಿಣಿಯಾಗುವುದು ಅತ್ಯಂತ ಸುಖಪ್ರದ ಪ್ರಸವಕ್ಕೆ ದಾರಿಯಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಬಹುತೇಕ ಎಲ್ಲರೂ ಹೇಳುವ ಉತ್ತರ ಒಂದೇ. ಹೆಣ್ಣು ಮಕ್ಕಳಾದರೆ 20ರಿಂದ 25ರ ಮಧ್ಯದಲ್ಲಿ ಆಕೆ ಗರ್ಭಿಣಿಯಾದರೆ ಸುಖ ಪ್ರಸವ, ನಾರ್ಮಲ್ ಡೆಲಿವರಿ. ಎಲ್ಲ ಡಾಕ್ಟರ್ಗಳು ಅದನ್ನೇ ಉತ್ತರ ಹೇಳ್ತಾರೆ. ನಾವೇನು ಹೇಳ್ತೇವೆ, ಇವತ್ತು ನಮಗೆ ಮಗು ಬೇಡ. ಯಾಕೆ? ನಾವು ಲೈಫಿನಲ್ಲಿ ಸೆಟ್ಲ್ ಆಗಿದ್ದೀವಿ. ಲೈಫಿನಲ್ಲಿ ಸೆಟ್ಲ್ ಆಗಿದ್ದಕ್ಕೋಸ್ಕರ ಮದುವೆ ಪೋಸ್ಟ್ಪೋನ್ ಮಾಡ್ತೇವೆ, ಮಕ್ಕಳನ್ನು ಪೋಸ್ಟ್ಪೋನ್ ಮಾಡ್ತೇವೆ. ರಿಸಲ್ಟ್ ಎಂತನು? ನಮ್ಮ ಲೈಫ್ ಸೆಟ್ಲ್ ಆಗಿ ಮದುವೆ ಆಗುತ್ತೇನೆ ಅಂತ ಹೇಳಬೇಕಾದ್ರೆ ಮದುವೆ ಆಗುವ ಹೊತ್ತಿಗೆ ನಮ್ಮ ಲೈಫ್ ಅನ್ಸೆಟ್ಲ್ ಆಗಿರ್ತದೆ. ಹಾಗಾಗಿ ವಿದ್ಯಾವಂತರು ಕೂತ್ಕೊಂಡು ಚರ್ಚೆ ಮಾಡಬೇಕು. ಯಾವಾಗ ಮದುವೆ ಆಗಬೇಕು, ಯಾವಾಗ ಮಕ್ಕಳಾಗಬೇಕು, ಎಂಥ ಮಕ್ಕಳು ಬೇಕು, ಎಂಥ ಮಕ್ಕಳು ಬೇಕು ಅಂತ ಹೇಳೋದಕ್ಕೂ ಅದಕ್ಕೆ ಕಾರಣ ಉಂಟು. ನಮ್ಮ ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ಒಬ್ಬರು ಗರ್ಭಿಣಿಯ ಋತುಚರ್ಯೆ ಅದನ್ನು ಹೇಳಿದ್ದಾರೆ. ಯಾವ ತಿಂಗಳಲ್ಲಿ ಯಾವ ಆಹಾರ, ಮನಸ್ಸು ಗರ್ಭದಲ್ಲಿ ಮಗುವಿನದ್ದು, ರೂಪಿಕಾಗುವುದು 5ನೇ ತಿಂಗಳು, ಎಲ್ಲ ಬರೆದಿಟ್ಟಿದ್ದಾರೆ. ಇವತ್ತು ಯಾವುದನ್ನು ಓದುವುದಿಲ್ಲ ನಾವು. ನಮಗೂ ಓದಲಿಕ್ಕೆ ಓದಲಿಕ್ಕೆ ಬಂದವರನ್ನಾದ್ರೂ ಹೋಗಿ ಮಾತನಾಡಿಸ್ಬೋದಲ್ಲ, ಅದು ಮಾಡುವುದಿಲ್ಲ. ಅದಕ್ಕಿಂತ ಮುಂಚೆ ನಾವು ಒಟ್ಟಿಗೆ ಕೂತ್ಕೊಳ್ಬೇಕಲ್ಲ. ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋದು ಯಾವಾಗ? ನಮಗೆ ಮಗು ಈಗ ಯಾಕೆ ಬೇಡ ಅಂತ ಚರ್ಚೆ ಮಾಡಬೇಕು. ಮಗು ಈಗಲೇ ಯಾಕೆ ಬೇಕು ಅಂತ ಚರ್ಚೆ ಆಗ್ತದ, ಆಗಬೇಕು ಬಿಡುವ. ವಿವಾಹಕ್ಕೆ ಉದ್ದೇಶವೇ ಅದಾಗಿದ್ದರೆ. ಹಾಗಾಗಿ ಇವತ್ತು ತುಂಬ ಓದಿನವರು ಯಾವ ಹಂತಕ್ಕೆ ಹುಟ್ಟಿದ್ದಾರೆ, ನಮಗೆ ಮಕ್ಕಳು ಈಗ ಬೇಡದಿದ್ದಾರೆ. ಈಗ ಮಕ್ಕಳು ಬೇಡ ಇದ್ರು ಪುರುಷ ದೇಹ ಸ್ತ್ರೀ ದೇಹ, ಅದಕ್ಕೆ ಅದರದ್ದೇ ಆದಂತಹ ಕೆಲವು ಬೇಕುಗಳು ಉಂಟಲ್ಲ,
ಅದನ್ನು ಪಡೀಲಿಕ್ಕೆ ಏನು ಮಾಡಬಹುದು? ಸೊ ಲೆಟ್ ಅಸ್ ಲಿವ್ ಟುಗೆದರ್. ಎಷ್ಟು ಕೆಳ ಹೊತ್ತಕ್ಕೆ ಹೋಗಿದಂದ್ರೆ ಬೆಂಗಳೂರಿನಲ್ಲಿ ಒಂದು ಹೊಸ ಶಬ್ದ ಸಿಕ್ಕಿತ್ತು ಒಂದು 4 ವರ್ಷ ಹಿಂದೆ. ಮಂಗಳೂರಿನಲ್ಲಿ ಡಿಂಕ್ ಫ್ಯಾಮಿಲಿಗಳು ಜಾಸ್ತಿ ಆಗಿದೆ ಅಂತ. ಈ ಡಿಂಕ್ ಫ್ಯಾಮಿಲಿ ಅನ್ನೋದು ಡಬಲ್ ಇನ್ಕಮ್, ನೋ ಕಿಡ್. ಎಲ್ಲಿಂದಲ್ಲಿ ಹೋಗ್ತಾ ಇದ್ದೇವೆ ನಾವು? ಹಾಗಾಗಿ ಈ ವಿಷಯ ಚರ್ಚೆ ಆಗಬೇಕಂತೂ ಎಷ್ಟು ವರ್ಷದ ಯುವಕರು, ಎಷ್ಟು ವರ್ಷದ ಯುವತಿಯರು, ಯಾವಾಗ ಮದುವೆ ಆಗತಕ್ಕದ್ದು ಅದು ಶಾಸನ, ವಿಧಿ, ನಮಗೂ ಖುಷಿಗಂಟಾಗಿ ಬದಲಾಯಿಸಲಿಕ್ಕಾಗುವುದಿಲ್ಲ. ಇದನ್ನು ಚರ್ಚೆ ಮಾಡಬೇಕಲ್ಲ. ಇವತ್ತು ವಧೂವರರ ಮತ್ತು ವಧೂವರರ ಹಿರಿಯರು ಅಂತ ಹೇಳಿದ್ರು, ಆದರೆ ಹಿರಿಯರ ಸಂಖ್ಯೆ ಜಾಸ್ತಿ ಆಗಿದೆ. ಯಾರಿಗೆ ಈ ವಿಷಯ ಮುಟ್ಟಬೇಕು ಅವರ ಮನೆಯಲ್ಲೇ ಇದ್ದಾರೆ. ಇದು ಸರಿಯಾಗಬೇಕಲ್ಲ. ಇದನ್ನು ಸರಿ ಮಾಡಬೇಕಾದವರು ಯಾರು? ಅಪ್ಪ ಅಮ್ಮ ಇದನ್ನು ಕೂತ್ಕೊಂಡು ಚರ್ಚೆ ಮಾಡಬೇಕು. ನಾವು ಸತಿ ಕೂತ್ಕೊಳ್ಳೋದು, ಇವತ್ತು ಕೂತ್ಕೊಳ್ಳೋದೇ ಇಂತ ಹೋಗಿದಲ್ಲ. ಯಾವ ಮನೆಯಲ್ಲಿಯೂ ಇಡೀ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಳ್ಳೋ ಕ್ರಮ ಉಂಟ? ಕೂತ್ಕೊಳ್ಳಿಕ್ಕೆ ಅವ್ರು ಹೇಳ್ತಾರೆ. ಕೂತ್ಕೊಳ್ಳೋದು ಹೇಗೆ? ನಮ್ಮ ಅಪ್ಪ ಅಮ್ಮ ಇರೋ ಹಳ್ಳಿಯಲ್ಲಿ, ಅಲ್ಲಿ ಬೇರೆ ಯಾರು ಇಲ್ಲಪ್ಪ, ಒಬ್ಬ ಕೆಲಸ ಇದ್ದಾರೆ. ಮತ್ತೆ ಅಲ್ಲ, ನಾವು ಹಣ ಕಳಿಸ್ತೇವೆ. ಇವರ ಜವಾಬ್ದಾರಿ ಹಣ ಕಳಿಸೋದು ಮುಗಿಬಾರದು. ಆದರೆ ಸಂಪಾದನೆ ಮಾಡಬೇಕಾದ್ರೆ ಬೆಂಗಳೂರಿಗೆ ಹೋಗಲೇಬೇಕು. ಏನು ಮಾಡೋದು? ಇವತ್ತಿನ ತಂತ್ರಜ್ಞಾನ ಇಷ್ಟು ಬೆಳೆದಿದೆ, ಎಲ್ಲರ ಕೈಯಲ್ಲಿಯೂ ಸ್ಮಾರ್ಟ್ ಫೋನ್ ಬಂದಿದೆ. ಆ ಸ್ಮಾರ್ಟ್ ಫೋನ್ ಯಾವುದೋ SMS ಅದು ಇದು ನೋಡಿ ಸಮಯ ಹಾಳು ಮಾಡಲಿಕ್ಕೆ ಮಾತ್ರ ಇರುವುದಲ್ಲ, ಅದರಲ್ಲಿ ಒಂದು ವಿಡಿಯೋ ಫೈಲ್ಸ್ ಮಾಡಲಿಕ್ಕೆ ಆಗ್ತದೆ. ವಾರದಲ್ಲಿ ಒಂದು ದಿವಸ ಒಂದು 15-20 ನಿಮಿಷ ಎಲ್ಲರ ಮನೆಯ ವಿಡಿಯೋಗಳು ಆ ಕುಟುಂಬದಲ್ಲಿ 8, 10, 20 ಇಷ್ಟೇ ಬೇಕಾಗಿ ಅಷ್ಟು ಜನ ನಿಶ್ಚಯ ಮಾಡಬಹುದು. ಬುಧವಾರ ದಿವಸ ಸಂಜೆ 3 ಗಂಟೆಗೆ, 5 ಗಂಟೆಗೆ, 8 ಗಂಟೆಗೆ ಎಷ್ಟು ಬೇಕಾಗುತ್ತೆ ಒಂದು 15 ನಿಮಿಷ ಒಟ್ಟು ಕೂತ್ಕೊಳ್ಳೋದು. ಎಲ್ಲರ ಮೊಬೈಲ್ ವಿಡಿಯೋ ಕಾಲ್ ಆನ್ ಮಾಡಿದ್ರೆ ಅಲ್ಲಿ 3 ಇಂದ್ರಿಯಗಳು ಕೆಲಸ ಮಾಡ್ತದೆ. ಕಣ್ಣು ನೋಡ್ತದೆ, ಮಾತನಾಡಿದ್ದನ್ನು ಕಿವಿ ಕೇಳ್ತದೆ. ನಮಗೆ ಮಾತನಾಡಲಿಕ್ಕೆ ಭಗವಂತ ಕೊಟ್ಟ ನಾಲಿಗೆಯನ್ನು ಮಾತನಾಡಲಿಕ್ಕೆ ಆಗ್ತದೆ. ಸ್ಪರ್ಶ ರಸ ಸಿಗಲಿಕ್ಕಿಲ್ಲ, ಉನ್ನತೆಲ್ಲ ಸಿಕ್ಕಿದ್ದಾರೆ. ಇದರ ಆಧಾರದಲ್ಲಿ ಚರ್ಚೆಗಳಾಗಬೇಕಲ್ಲ. ಚರ್ಚೆಗಳಾದಾಗ ನಗುತ್ತಾ ಮಾತನಾಡಿದಾಗ ಒಂದು ವಿಶ್ವಾಸ ಬರ್ತದೆ. ದೂರ ಇದ್ದರೂ ನಮ್ಮ ಮನಸ್ಸು ಹತ್ತಿರ. ಆ ಮದುವೆ ಎಲ್ಲ ಉದ್ದೇಶಗಳು ಒಳ್ಳೆಯದಿದ್ದ ಹಾಗೆ. ಆ ದಿವಸ ಹೇಳುವ ಮಂತ್ರಗಳು ಎಷ್ಟು ಸುಂದರ. ಅವಿಧವಾ ಭವರ್ಷಾಣಿ ಶತಂ ಸಾಗ್ರಂತು ಸುವ್ರತ ತೇಜಸ್ವೀಚ ಯಶಸ್ವೀಚ ಧರ್ಮಪತ್ನಿ ಪತಿವ್ರತ. ಒಂದೊಂದು ಶಬ್ದವು ಎಷ್ಟು ಅದ್ಭುತವಾದ್ದು. ತೇಜಸ್ವೀಚ ಯಶಸ್ವೀಚ ಧರ್ಮಪತ್ನಿ ಪತಿವ್ರತ. ಜನಯೇ ಬಹುಪುತ್ರಾಣಿ ಮಾಜ ದುಃಖವನ್ನು ಭೇಟಿಪಟ್ಟಿದೆ. ಮಕ್ಕಳು ಹೆಚ್ಚಾದರೆ ಮನೆಯಲ್ಲಿ ದುಃಖ ಇಲ್ಲ. ಒಂದು ನಮ್ಮ ವಾಟ್ಸಪ್ ಅನ್ನೊಂದು ಘಟನೆ ಬಂದಿದೆ. ಗಂಡ ಹೆಂಡತಿಗೆ ಜಗಳ ಆಯಿತು. ಜಗಳ ಆಗಿದ್ದು ಭಾನುವಾರ ರಜೆ ಆದ್ದರಿಂದ ಜಗಳ ಆಗಲಿಕ್ಕೆ ಪುರುಸೋ ಸಿಕ್ಕಿ. ಆ ಜಗಳದಲ್ಲಿ ಏನಾಯಿತು? ಜಗಳದಲ್ಲಿ ಹಾಗೇನಿಲ್ಲ, ನಾನು ನನ್ನ ಹತ್ರ ಮಾತಾಡುವುದಿಲ್ಲ ಅಂತ ಗಂಡ ಹೇಳ್ತಾನೆ. ಹೆಂಡತಿಯರು ಕಡಿಮೆ ಅಲ್ಲ, ನಾನು ಮಾತಾಡುವುದಿಲ್ಲ ಅಂತ ಹೇಳಿ ಅವಳು ಜಾಗ ತಗೊಂಡು ಇನ್ನೊಂದು ಮನೆಗೆ ಹೋಗ್ತಾಳೆ. ಸಮಸ್ಯೆ ಬಂದದ್ದು ಸೋಮವಾರ ದಿವಸ ಬೆಳಗ್ಗೆ ಇವನಿಗೆ ಬೆಳಗ್ಗೆ ತಿಂಡಿ ಆಗಬೇಕು, ಆಫೀಸಿಗೆ ಹೋಗುವಾಗ ಟಿಫಿನ್ ಬಾಕ್ಸ್ ತುಂಬಿಸಿಕೊಡಬೇಕು. ಹೆಂಡತಿ ಹತ್ರ ಕೇಳಲಿಕ್ಕೆ ಮಾತಿಲ್ಲ. ಬುದ್ಧಿವಂತಿಗೆ ಬಯಸ ಆನಂದ, ಏನಪ್ಪ ಇವತ್ತಿನ ತಿಂಡಿ ಏನಾದ್ರು ಉಂಟಂತೆ ನನ್ನ ಟಿಫಿನ್ ಬಾಕ್ಸು? ಆನಂದನ ಹತ್ರ ಕೇಳಿ, ಅಲ್ಲಿಂದ ಉತ್ತರ ಬಂತು. ಮಗು ಅಲ್ಲಿ ಹಾಕಿಟ್ಟಿದ್ದೇನೆ, ಬೇಕಾದ್ರೆ ಇಲ್ಲಿ ಟಿಫಿನ್ ಬಾಕ್ಸು ಉಂಟು. ಅಷ್ಟು ಹೇಳುವಾಗ ಇವರಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಇಲ್ಲಿ ಆನಂದ ಪಡಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಈ ಮಗು ಆನಂದ ಇದ್ದಾರಲ್ಲ, ಆ ಮಗುವಿನ ವಯಸ್ಸು 3 ತಿಂಗಳು. ಆ 3 ತಿಂಗಳ ಮಗುವಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಆದರೆ ಗಂಡ ಹೆಂಡತಿಯ ಸಮಸ್ಯೆ, ಜಗಳ ಮುಗಿದೋಯ್ತದು. ಹಾಗಾಗಿ ಜನರೇ ಬಹುಪುತ್ರ ನಾಚ ದುಃಖಗಳ ಭೇಟ್ಪತಿ. ಒಂದರ ಹಿಂದೆಯೂ ಇಂಥ ಘಟನೆಗಳು ಬೇಕಾದಷ್ಟಿರ್ತದೆ. ಆ ಮದುವೆ ಇನ್ನೊಂದು ಹೇಳ್ತಾರೆ, ಅರುಂಧತಿ ಅದರ ಉಲ್ಲೇಖ ಆಯಿತು. ವಸಿಷ್ಠ ಅರುಂಧತಿ, ವಸಿಷ್ಠ ಅಲ್ಲ ಅರುಂಧತಿಗೆ ನೋಡಬೇಕು ಅಂತ. ಆದರೆ ಅರುಂಧತಿಯನ್ನು ನೋಡಬೇಕಾದ್ರೆ ವಸಿಷ್ಠ ಬೇಕಿದ್ರೆ ಕಾಣುವುದಿಲ್ಲ. ಸಪ್ತರ್ಷಿ ಮಂಡಲ ಆಕಾಶದಲ್ಲಿ ಕಾಣುತ್ತದೆ. ಆ ಸಪ್ತರ್ಷಿ ಮಂಡಲದಲ್ಲಿ ಪ್ರಾರಂಭದೊಂದು ಟ್ರೆಪೀಸಿಯಂ ಸಮಾರಂಭ, ಅದರ ಕೆಳಗೆ 3 ನಕ್ಷತ್ರಗಳು ಉಂಟು. ಆ ಕೆಳಗೆ ಆ ಎಲ್ಲ ನಕ್ಷತ್ರಗಳನ್ನು ನೋಡಿದಾಗ ಆಕಾಶ ನೋಡುವಾಗ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಗೆ ಉಂಟು. ಜೀವನ ಯಾಕೆ ಅಲ್ಲಿಂದ ಶುರು ಮಾಡಬಹುದು. ಆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಮಧ್ಯದ ನಕ್ಷತ್ರ ಅದು ವಸಿಷ್ಠ. ಆ ವಸಿಷ್ಠನ ಪಕ್ಕದಲ್ಲಿ ಒಂದು ನಕ್ಷತ್ರ ಉಂಟು, ಅದು ಸರಿ ಕಾಣುವುದಿಲ್ಲ. ಸರಿ ಕಂಡ್ರೆ
ಅವನ ಕಣ್ಣು ಸರಿ ಉಂಟು ಅಂತ ಅರ್ಥ. ಅದು ಕಾಣದೇ ಇದ್ರೆ ಅವನ ನೇತ್ರರಂಜನಲ್ಲಿ ಹೋಗುದು. ಹಾಗಾಗಿ ಅದಕ್ಕೆ ಇನ್ನೊಂದು ಗೌರವದಿಂದ ಒಂದು ಹೆಸರಿಟ್ಟಿದ್ದಾರೆ, ಟೆಸ್ಟ್ ಸ್ಟಾರ್ ಅಂತ. ಈ ಅರುಂಧತಿಯನ್ನು ನೋಡ್ಬೇಕು ಅಂತ ಹೇಳಿ ನಮ್ಮ ಪೂರ್ವಜರು ಎಷ್ಟು ಧೀಮಂತರು ಅಂತ ಕೇಳಿದ್ರೆ ಇವತ್ತಿನ ದಿನಗಳಲ್ಲಿ ಕಂಡುಕೊಂಡಿದ್ದಾರೆ. ಆ ವಸಿಷ್ಠ ಅರುಂಧತಿ ನಕ್ಷತ್ರಗಳು ಉಂಟಲ್ಲ, ಆ ನಕ್ಷತ್ರಗಳು ಟ್ವಿನ್ ಸ್ಟಾರ್ಗಳು. ಹತ್ತಿರ ನಕ್ಷತ್ರಗಳಿಗೆ ಟ್ವಿನ್ ಸ್ಟಾರ್ ಅಂತ ಹೇಳ್ತಾರೆ. ಈ ಟ್ವಿನ್ ಸ್ಟಾರ್ಗಳಲ್ಲಿ ಒಂದು ವಿಶೇಷತೆ ಉಂಟಂದ್ರೆ, ಒಂದು ನಕ್ಷತ್ರಕ್ಕೆ ಇನ್ನೊಂದು ನಕ್ಷತ್ರ ಆಂಟಿ ಕ್ಲಾಕ್ ವೈಸ್ ಸುತ್ತು ಬರ್ತದೆ. ಆದರೆ ವಸಿಷ್ಠ ಅರುಂಧತಿಯರು ಅಪವಾದ. ವಸಿಷ್ಠ ಅರುಂಧತಿ ಏನ್ ಮಾಡ್ತದೆ, ವಸಿಷ್ಠ ಅರುಂಧತಿಗೆ ಸುತ್ತು ಬರ್ತಾನೆ, ಅರುಂಧತಿ ವಸಿಷ್ಠನಿಗೆ ಸುತ್ತು ಬರ್ತಾನೆ. ಅಂದ್ರೆ ಪರಸ್ಪರ ಸ್ವಾವಲಂಬನ, ಆ ಅವಲಂಬನದ ಭಾಗ ಇಂಟರ್ ಡಿಪೆಂಡೆಂಟ್, ಆ ಅವಲಂಬನದ ಒಂದು ಭಾಗ ಉಂಟಲ್ಲ, ಇದು ವಸಿಷ್ಠ ವಿಶ್ವಾಮಿತ್ರರ ವಸಿಷ್ಠ ಅರುಂಧತಿಯರ ವಿಶೇಷತೆ. ಅದಕ್ಕೋಸ್ಕರವೇ ಆಶೀರ್ವಾದ ಹೇಳಬೇಕಾದ್ರೆ ಅತ್ರೇ ಯಥಾನಸೂಯ ಸ್ಯಾತ್ ವಸಿಷ್ಠಸ್ಯಾಪ್ಯರುಂಧತಿ, ಅತ್ರಿ ಅನಸೂಯೆಯರ ಹಾಗೆ ವಸಿಷ್ಠ ಅರುಂಧತಿಯರ ಹಾಗೆ. ಅರ್ಥ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಇಲ್ಲದಿದ್ದ ಶಬ್ದ ಇವತ್ತು ಸಮಾಜದಲ್ಲಿ ಕೇಳ್ತಾ ಇರುವಂತಹ ಶಬ್ದ ಅದು ವಿಚ್ಛೇದನ. ವಿಚ್ಛೇದನ ನಮ್ಮ ಕಲ್ಪನೆಯಲ್ಲಿ ಇಲ್ಲ. ವಸಿಷ್ಠ ಅರುಂಧತಿ ಅದು ಒಂದೇ, ಅತ್ರಿ ಅನಸೂಯೆ ಒಂದೇ ಅದು. ಹಾಗಾಗಿ ಒಂದು ಸರ್ತಿ ವಿವಾಹಿತರಾದ ನಂತರ ವಿಚ್ಛೇದನ ಎಂಬ ಶಬ್ದಕ್ಕೆ ಸ್ಥಾನ ಇಲ್ಲ. ಹಾಗಾಗಿ ಮದುವೆ ಎಂಬುದು ಋಣಾನುಬಂಧ ಎಂಬುದು ಅದರಲ್ಲಿ ಕೊನೆಯ ಶಬ್ದ ಬಂಧ ಅಂತ. ಆ ಬಂಧ ಅದು ಬಿಡುಗಡೆ ಆಗುವ ಬಂಧ ಅಲ್ಲ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಬಿಡುಗಡೆ ಆಗಬಾರದ ಬಂಧ ಯಾವುದು ಅಂತ ಹೇಳಿದ್ರೆ, ನಮ್ಮ ಈ ಎಲ್ಲ ಅಣ್ಣ ತಮ್ಮಂದಿರೊಳಗಿನ ಬಂಧ, ಅಪ್ಪ ಮಕ್ಕಳೊಳಗಿನ ಬಂಧ, ಪತಿ ಪತ್ನಿಯರಲ್ಲಿರುವಂತಹ ಬಂಧ, ಈ ಬಂಧ ಒಳ್ಳೆಯ ಬಂಧ ಆದ್ದರಿಂದ ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಬಂಧ ಅಂತ ಹೇಳ್ತಾರೆ. ಬಂಧ ಯಾರು ಒಪ್ಪದೇ ಇದ್ರು ಸಂಬಂಧ ಎಲ್ಲರೂ ಒಪ್ಪಬೇಕಾಗ್ತಾರೆ. ಹಾಗೆ ಈ ವಸಿಷ್ಠ ಅರುಂಧತಿಯರು ಆ ಅರುಂಧತಿಯನ್ನು ನೋಡುವಾಗ ಆ ಭಾವ ಬರಬೇಕು. ನಮ್ಮಲ್ಲಿ ಹೇಳುಗಳ ಕೆಲವರು ಸ್ವಲ್ಪ ವ್ಯಂಗ್ಯವಾಗಿ ನಮ್ಮನ್ನು ಹಾಸ್ಯ ಮಾಡೋದು ಉಂಟು. ನಿಮ್ಮ ಪುರೋಹಿತರು ಮಧ್ಯಾಹ್ನವೇ ತೋರಿಸಿದ್ದಾರಲ್ಲ ವಸಿಷ್ಠ ಅರುಂಧತಿಯವರು, ಮಧ್ಯಾಹ್ನವೂ ತೋರಿಸಲಿಕ್ಕೆ ಆಗುತ್ತದೆ, ನೋಡುವವರಿಗೆ ಕಂಡು ಬೇಕು ಅಷ್ಟೇ. ಭಾರತದ ವೈಶಿಷ್ಟ್ಯ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗ್ತೇವೆ. ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಉತ್ತರ ಹೇಳ್ತೇವೆ ನಾವು, ದೇವರ ದರ್ಶನಕ್ಕೆ ಅಂತ ಹೇಳ್ತೇವೆ. ದೇವರ ದರ್ಶನಕ್ಕೆ ಅಂತ ಹೋಗಿ ತಿರುಪತಿ ತಿಮ್ಮಪ್ಪನ ಎದುರು ನಿಂತಾದರೂ ಸಹ ಮನುಷ್ಯ ನೋಡ್ತಾ ಇದ್ದಾರೆ, ಕಣ್ಣು ಹೋದದ್ದು ನೋಡ್ಬಿಟ್ಟು, ಮಾಡಿದ್ದು ಕಣ್ಣು ಮುಚ್ಚಿದ್ದು, ಇದು ಭಾರತ. ಯಾಕೆ ಅಂತ ಹೇಳಿದ್ರೆ, ನಾವಲ್ಲಿ ಹೋಗಿ ನಿಂತ ನಂತರ ಮತ್ತು ಕಣ್ಣು ತೆರೆದೇ ಇದ್ರೆ ಅಲ್ಲಿ ಅರ್ಚಕ ಕಾಣುತ್ತಾನೆ, ಆ ಚಾಮರಾಜಿ ಸೋಮ ಕಾಣುತ್ತಾನೆ, ಪಕ್ಕದಲ್ಲಿ ಇರುವಂತಹ ಅರ್ಶಿ ಕಾಣುತ್ತದೆ, ಕಾಣುವುದು ನಿಮ್ಮನ್ನು ಮಾತಾಡಬೇಕು. ಆದರೆ ನೀವಲ್ಲಿ ಹೋಗಿ ನಿಂತು ಒಂದ್ಸರ್ತಿ ಕಣ್ಣು ಮುಚ್ಚಿದ್ರೆ ನಿಮ್ಮಪ್ಪನನ್ನು ಬಿಟ್ಟು ಬೇರೆ ಯಾರು ಕಾಣುವುದಿಲ್ಲ. ಹಾಗಾಗಿ ಮೊದಲು ಹೇಳಿದಂತಹ ಕಣ್ಣು ಉಂಟಲ್ಲ, ಅದು ಬಾಹ್ಯ ಚಕ್ಷು, ಚರ್ಮ ಚಕ್ಷು, ಅದು ಮುಚ್ಚಿದ ಹೊರಗಿನ ಕಣ್ಣು, ಅದರ ಹೆಸರು ಮನಶ್ಚಕ್ಷು ಅಂತ. ಈ ಮನಶ್ಚಕ್ಷುವಿಗೆ ಯಾವುದು ಬೇಕಾದ್ರೂ ಕಾಣುತ್ತದೆ. ಹಾಗಾಗಿ ಸಪ್ತರ್ಷಿಮಂಡಲವನ್ನು ಮೊದಲೇ ಮದುವೆಗಿಂತ ಮುಂಚೆ ನೋಡಿ ಆ ಕೆಳಗಿನ ಬಾಲದ ಹಾಗಿರುವ 3 ನಕ್ಷತ್ರಗಳಲ್ಲಿ ಮಧ್ಯದ ವಸಿಷ್ಠನನ್ನು ನೋಡಿ, ಆ ವಸಿಷ್ಠನ ಪಕ್ಕದಲ್ಲಿರುವಂತಹ ಅರುಂಧತಿಯನ್ನು ನೋಡಿದ್ರೆ, ಇಲ್ಲಿ ಪುರೋಹಿತರು ಒಂದ್ಸರ್ತಿ ಕಣ್ಣು ಮುಚ್ಚಿ ಅರುಂಧತಿಯನ್ನು ನೋಡಿ ಹೇಳಿದ್ರೆ ಅರುಂಧತಿ ಕಾಣ್ತಾರೆ. ಅದಕ್ಕೆ ಮನಶ್ಚಕ್ಷು ಇದೆ. ಅದಕ್ಕಿಂತ ಆಕೆಗೆ ಬುದ್ಧಿವಂತಿಕೆ ಹೆಚ್ಚಾದ ಹಾಗೆ ಪ್ರಜ್ಞಾಚಕ್ಷು ಬರುತ್ತದೆ. ಅದಕ್ಕಿಂತ ಆಕೆಗೆ ಇನ್ನೊಂದು ದಿವ್ಯ ಚಕ್ಷು, ಅದಕ್ಕೆ ಬಂದು ನಮ್ಮ ಹಾಗೆಲ್ಲ ಅದಕ್ಕೆ ಹೊರಗೆ ಇದು. ಆದರೆ ಈ ಮನಶ್ಚಕ್ಷು ಮತ್ತು ಬಾಹ್ಯ ಚಕ್ಷು ಕಾಣ್ತದೆ. ಹಾಗಾಗಿ ಈ 3 ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಮದುವೆ ಆಗುವ ನೂತನ ವಧೂವರರಾಗುವ ಮಕ್ಕಳ ವಯಸ್ಸು 18-26 ಮಧ್ಯದಲ್ಲಿ ಆಗತಕ್ಕದ್ದು ನಿಶ್ಚಯ ಆಗಿದೆ. ಅದು ಹಾಗೆ ಮಾಡದೇ ಇದ್ರೆ ಧ್ರುವ ನೀತಿ ಎಂಬ ಹೇಳಿದಲ್ಲ, ಆ ನೀತಿಯ ಪರಿಶುದ್ಧತೆ ಅಲ್ಲಿ ಅರ್ಥ ಆಗ್ತದೆ. ಈ ದೇಶದಲ್ಲಿ ಬರ್ತದೆ, ಇದನ್ನು ಹೋಗಬೇಕು ಅಂತಿಲ್ಲ. ಧರ್ಮಕ್ಷೇತ್ರ ಆಗಬೇಕು ಅಂತಿದ್ರೆ ಧ್ರುವ ನೀತಿ ಎಂಬ ಆಗಬೇಕು. ಅದನ್ನು ಒಟ್ಟು ಸೇರಿಸಿ 18 ಅಧ್ಯಾಯ ಇದೆ.
ಮೊದಲ ಶಬ್ದದ ಹನುಮಂತಿದ್ರೆ ಎರಡು ಶಬ್ದಗಳು ಧ್ರುವಾನುಮತಿ. ಹಾಗಾಗಿ ಮೊದಲನೇ ಭಾಗ ವಯಸ್ಸು ನಿಶ್ಚಯ ಮಾಡಿ, ವಯಸ್ಸು ನಿಶ್ಚಯ ಮಾಡಿದ ನಂತರ ಎರಡನೆಯದು ಮಕ್ಕಳಿಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ಮಕ್ಕಳು ಬೇಕು, ಎಂತ ಮಕ್ಕಳು ಬೇಕು ಅದು ಚರ್ಚೆ ಮಾಡಿ. ಹೆಣ್ಣು ಮಕ್ಕಳಿಗೆ ಒಳ್ಳೆ ಸಂಗೀತದಲ್ಲಿ ಆಸಕ್ತಿ ಇರುವ ಮಕ್ಕಳು ಬೇಕು, ಸಂಗೀತದಲ್ಲಿರುವ ಆಸಕ್ತಿ ಇರುವಂತಹ ಮಕ್ಕಳು ಬರಬೇಕಂತಿದ್ರೆ ಈ ಹೆಣ್ಣು ಮಕ್ಕಳು ಗರ್ಭಧಾರಣೆ ಮಾಡಿದ ನಂತರ ಪ್ರಸವದವರೆಗೆ ಬೇರೆ ಬೇರೆ ತಿಂಗಳಿನಲ್ಲಿ ಬೇರೆ ಬೇರೆ ರಾಗದಲ್ಲಿ, ಬೇರೆ ಬೇರೆ ರಾಗ ಅಂದ್ರೆ ಇವತ್ತು ಈ ಜಿ ಅಂತ ಹೇಳ್ತಾರಲ್ಲ, ಡಿಜೆ ಅದಲ್ಲ, ನಮ್ಮದು ಭಾರತೀಯ ಸಂಸ್ಕೃತಿ ಅದನ್ನು ಕೇಳ್ತಾ ಇರಬೇಕು. ಕೇಳ್ತಾ ಇದ್ದ ಹಾಗೆ ಒಳಗಿನ ಮಗುವಿನ ಪರಿಣಾಮ. ಒಳ್ಳೆಯ ವೇದಾಧ್ಯಯನ ಮಾಡಬೇಕು ಅಂತಿದ್ರೆ ನಮ್ಮ ಮನೆಯಲ್ಲಿ ಆ ಹೆಣ್ಣು ಮಗಳು ಗರ್ಭಿಣಿ ಕೂತ್ಕೊಂಡಾಗ ವೇದಾಧ್ಯಯನ ಶುರುವಾಗಿದೆ, ವೇದ ಪಾರಾಯಣ ಆಗಿದೆ. ಹೀಗೆ ಎಂಥ ಮಗು ಒಬ್ಬ ಜವಾನ ಆಗಬೇಕು ಅಂತಿದ್ರೆ ಆ ಮೂರು ಮಕ್ಕಳು ಹೇಳಬೇಕು ಹೇಳುವುದು, ಒಂದು ಮಗು ನನಗಿರಲಿ, ಒಂದು ಮಗು ಸಮಾಜಕ್ಕೆ, ಇನ್ನೊಂದು ಮಗು ಅಲ್ಲಿ ಜವಾನರಾಗಲಿ. ಮಕ್ಕಳನ್ನು ಸಾಕೋದು ಹೇಗೆ ಅಂತ ಕೇಳ್ತೇವಲ್ಲ, ರಾಮಚಂದ್ರ ಶ್ರೀಗಳು ಹೇಳಿದಾರ, ನಿಮಗೆ ಸಾಕಬೇಕಾದರೆ ನನಗೆ ಕಳಿಸಿಕೊಂಡು ನಾನು ಮಾಡ್ತೇನೆ ಅಂತ ಅವ್ರನ್ನ ಮುಂದೆ ತರುವಂಥದ್ದು. ಹಾಗಾಗಿ ಎಲ್ಲದರ ವಿಷಯದಲ್ಲಿ ಪ್ರಾಮಾಣಿಕವಾದಂಥ ಒಂದು ಚರ್ಚೆ ಆಗಿದೆ. ಮೊದಲನೇದು ಎಷ್ಟನೇ ವರ್ಷದಲ್ಲಿ ಮದುವೆ ಆಗಬೇಕು, ಎಷ್ಟನೇ ವರ್ಷದಲ್ಲಿ ಮಗುವಾಗಬೇಕು, ಎಷ್ಟು ಮಕ್ಕಳಾಗಬೇಕು, ಎಂಥ ಮಕ್ಕಳಾಗಬೇಕು, ಈ ರೀತಿ ಚರ್ಚೆ ಆಗುತ್ತಾ ಸರಿಯಾಗಿ ಮುಂದೆ ಹೋಯಿತು ಅಂದರೆ ಪುರೋಹಿತರು ಹೇಳಿದಂಥ ಸ್ವಸ್ತಿ ಮಂತ್ರಾರ್ಥ ಸತ್ಯ ಸಫಲ ಸಂತು ಸತ್ಯ ಆಗುತ್ತದೆ. ಆ ದಿಕ್ಕಿನಲ್ಲಿ ಹೋಗಲಿಕ್ಕೆ ನಮಗೆಲ್ಲರಿಗೂ ಭಗವಂತ ಪ್ರೇರಣೆ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಮಾಡಿದಂಥ ಈ ಕಾರ್ಯಕ್ರಮಗಳು ಇಲ್ಲಿ ಒಂದು ಸಮಾಜಕ್ಕೋಸ್ಕರ, ಆ ಸಮಾಜವು ಉಳಿಬೇಕಲ್ಲ. ಈಗ ರಾಮಚಂದ್ರ ಪ್ರಮಠದಿಂದ ಗೋವಿನ ಸಂರಕ್ಷಣೆಗೋಸ್ಕರ ದೇಸಿ ತಳಿಗಳ ರಕ್ಷಣೆ ಆಗಬೇಕು ಅಂತ ಹೇಳ್ತೇವಲ್ಲ, ಹಾಗೆಯೇ ಒಂದು ಕುಟುಂಬ, ಆ ಕುಟುಂಬಕ್ಕೂ ಅನೇಕ ಜನ ಋಷಿಗಳಿದ್ದಾರೆ, ಗೋತ್ರ ಉಂಟು, ಅದು ಉಳಿಬೇಕು ಅಂತ ಆದರೆ ಉಳಿದು ಬೆಳಿಬೇಕು ಅಂತಿದ್ರೆ ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ಅಂತರ್ಜಾತೀಯ ವಿವಾಹ ಅಪರಾಧ ತಪ್ಪು ಅಂತ ಇವತ್ತಿನ ಕಾಲದಲ್ಲಿ ಹೇಳಲಿಕ್ಕಾಗುವುದಿಲ್ಲ, ಆದರೆ ಅದು ತಪ್ಪಲ್ಲ. ಆದರೆ ಇದು ನಮ್ಮ ವಂಶದ ಒಂದು ವ್ಯವಸ್ಥೆ ಉಳಿಬೇಕು ಅಂತಿದ್ರೆ ಈ ರೀತಿ ಮಾಡಬೇಕು ಅಂತ ಹೇಳುವುದು ತಪ್ಪಲ್ಲ. ಆದರೆ ಇದಕ್ಕೆ ಪ್ರಾಮಾಣಿಕವಾದಂತಹ ಸ್ಪಂದನ ನಮ್ಮ ಯುವ ಜನತೆ ತೋರಿಸದೇ ಇದ್ರೆ ಬರೀ ಕಾರ್ಯಕ್ರಮಗಳಾಗ್ತವೆ. ಕಾರ್ಯಕ್ರಮ ಏನು ಹೇಳ್ಬೋದು, ಭಾಷಣ ತುಂಬ ಚೆನ್ನಾಗಿತ್ತು ಅಂತ ನಮಗೊಂದು ಸರ್ಟಿಫಿಕೇಟ್ ಸಿಗ್ಬೋದು. ಹಾಗೆ ಸರ್ಟಿಫಿಕೇಟ್ ಕೊಟ್ಟರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಆ ಭಾಷಣವನ್ನು ನಾವು ಈ ಟಿವಿಯಿಂದ ಕೇಳಿ ಈ ಟಿವಿಯಲ್ಲಿ ಬಿಟ್ಟು ನಾವು ಹೋಗಿದ್ದೇನೆ ಅಂತ ಅರ್ಥ. ಹಾಗಾಗಿ ಸರ್ಟಿಫಿಕೇಟ್ ಕೊಟ್ಟರೆ ಆ ಕಾರ್ಯಕ್ರಮ ಫೇಲ್. ಅದರ ಬದಲು ಸರ್ಟಿಫಿಕೇಟ್ ಕೊಡುವುದರ ಬದಲು ಇದರಲ್ಲಿ ಚರ್ಚೆ ಮಾಡಬೇಕಾದ ಅಂಶಗಳು ಯಾವುದು, ಅಪ್ಪ ಅಮ್ಮ ಮತ್ತು ಪತ್ನಿ ಇವರನ್ನು ಒಟ್ಟಿಗೆ ಕೂತ್ಕೊಳಿಸಿ, ಅಪ್ಪ ಅಮ್ಮ ಕೂತ್ಕೊಂಡಾಗ ಆಗುವ ಚರ್ಚೆಯ ಶೈಲಿ ಬೇರೆ, ಪತ್ನಿ ಮಾತ್ರ ಕೂತ್ಕೊಂಡಾಗ ಆಗುವಂಥ ಶೈಲಿ ಬೇರೆ. ಇದೆಲ್ಲ ನಮಗೆಲ್ಲ ನಾವೆಲ್ಲ ಬುದ್ಧಿವಂತರಾದಂತೆ ಗೊತ್ತಿದೆ. ಆ ಎತ್ತರಕ್ಕೆ ಹೋಗುವ ಹಾಗಾಗಲಿ ಅದರ ಜೊತೆಗೆ ಭಾರತೀಯ ಸಂಸ್ಕೃತಿ ಉಳಿದು ಜಗತ್ತಿಗೆ ಬೆಳಕು. ನಮ್ಮ ದೇಶದ ಹೆಸರೇ ಭಾರತ ಅಂತ. ಅಂದ್ರೆ ಬೆಳಕು ಅಂತ. ಆ ಬೆಳಕು ಎಷ್ಟಿರಬೇಕಂದ್ರೆ ಇಡೀ ಜಗತ್ತಿಗೆ ಹೋಗಿ ಪಸರಿಸಬೇಕು. ಹಿಂದೆ ಪಸರಿಸಿತ್ತು, ಮುಂದೆಯೂ ಪಸರಿಸಬೇಕು ಇದೆ. ಈಗ ಮಧ್ಯದಲ್ಲಿ ನಾವಿದ್ದರೆ ನಮ್ಮ ಪಾತ್ರ ಯಾವುದು, ಇದನ್ನು ನಿರ್ಣಯ ಮಾಡಿ ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ಇಷ್ಟು ಹೊತ್ತು ಸಹಿಸಿದ್ದಕ್ಕೆ